ಹಾಯ್ ಹಲೋ ಎಲ್ಲರಿಗೂ. ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಸಿಯಾಗಿ ಮಾಡಿಕೊಳ್ಳುವಂಥ ಟೊಮ್ಯಾಟೊ ರೈಸ್ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ಮೀಡಿಯಮ್ ಆಗಿರುವಂಥ 2 ಟೊಮ್ಯಾಟೋನ ಈ ಥರ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ ಒಂದು 2-3 ಟೊಮೆಟೋನ ಈ ಥರ ದಪ್ಪ ದಪ್ಪಾಗಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟದ ಪ್ರಕಾರ ಟೊಮ್ಯಾಟೋವನ್ನು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಹಂಗೆ ಬಟಾಣಿಯನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಉಳ್ಳಾಗಡ್ಡಿ, ಮೆಣಸುಕಾಳು, ಲವಂಗ, ದಾಲ್ಚಿನ್ನಿ ಮತ್ತು ಏಲಕ್ಕಿ, ಹಸಿ ಕೊಬ್ಬರಿ, ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಉಳ್ಳಾಗಡ್ಡಿನ ಈ ಥರ ಉದ್ದುದ್ದಾಗಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಒಂದು 2-3 ಮೆಣಸಿನ್ಕಾಯನ್ನು ಈ ಥರ ಮಧ್ಯದಾಗ ಸೀಳಿ ಇಟ್ಕೊಂಡಿದ್ದೀನಿ. ಹಂಗೆ 1 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೇಸಿಕ್ ಏನೇನು ಬೇಕು ಅಷ್ಟು ಮಸಾಲೆಯನ್ನು ತೊಗೊಂಡಿದ್ದೀನಿ. ಪಲಾವ್ ಎಲೆ, ಏಲಕ್ಕಿ, ಜೀರಿಗೆ, ಸೋಂಪು, ಕಸೂರಿ ಮೇಥಿ, ದಾಲ್ಚಿನ್ನಿ, ಚಕ್ರ ಮೊಗ್ಗು, ಒಂದು ಸ್ವಲ್ಪ ಈ ಥರ ಬೇಸಿಕ್ ಆಗಿರುವಂಥ ಮಸಾಲೆಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ತೊಗೊಂಡಿರುವಂಥ ಅಕ್ಕಿಯನ್ನು ಒಂದು 2 ಸತಿ ಕ್ಲೀನಾಗಿ ತೊಳೆದು ಒಂದು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು. ಇದನ್ನು ನಾನು ಇಲ್ಲೇ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸಿ ಒಂದು 10-15 ನಿಮಿಷ ಅಂದರೆ ಮಸಾಲೆ ಎಲ್ಲ ರೆಡಿ ಆಗುವಷ್ಟು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಮೊದಲಿಗೆ ಮಸಾಲೆಯನ್ನು ಮಾಡ್ಕೊಳ್ಳೋಣ. ಫಸ್ಟಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ 1 ಇಂಚ್ ಆಗುವಷ್ಟು ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗದಿದ್ರೆ ಸ್ಕಿಪ್ ಮಾಡಿದರೂ ನಡೀತೈತಿ. ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಒಂದು 2 ಏಲಕ್ಕಿ, ಒಂದು ಸ್ವಲ್ಪ ಲವಂಗ. ನಾವೇನು ಬೇಸಿಕ್ ಮಸಾಲೆಯನ್ನು ಬಳಸ್ಕೊತೀವಿ ಅಷ್ಟೇ ಮಸಾಲೆಯನ್ನು ಬಳಸ್ಕೊಂಡು ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಮೆಣಸುಕಾಳು, ಲವಂಗನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಂಗೆ ನಾನು ಒಂದು 2-3 ಟೊಮಾಟೋನ ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಿ. ಅದನ್ನು ಕೂಡ ಇದೇ ಮಸಾಲೆಗೆ ಸೇರಿಸ್ಕೊಂಡು ಚೆನ್ನಾಗಿ ನೀರನ್ನು ಸೇರಿಸ್ಲಾರ್ದ ಈ ಥರ ಫೈನಾಗಿ ಪೇಸ್ಟಾಗಿ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ರೆ ನಮ್ಮ ಒಗ್ಗರಣೆ ಹಾಕೋದಕ್ಕೆ ರೆಡಿ ಆಯ್ತು. ಈಗ ಮೊದಲಿಗೆ ಗ್ಯಾಸ್ ಮೇಲೆ ಒಂದೇ ಕುಕ್ಕರನ್ನು ಇಟ್ಟು ಒಂದು 2 ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ಕೂಡಲೇ ನಾವು ತೊಗೊಂಡಿರುವಂಥ ಮಸಾಲೆ ಎಲ್ಲನೂ ಇದೇ ಎಣ್ಣೆಗೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಅತಿಯಾಗಿ ಬಿಸಿ ಆಗಲಾರ್ದಂಗೆ ನೋಡ್ಕೊಂಡು ಈ ಮಸಾಲೆಯನ್ನು ಸೇರಿಸ್ಕೋಬೇಕು. ಅತಿಯಾಗಿ ಓವರಾಗಿ ಬಿಸಿ ಆತಂದ್ರೆ ಹಾಕಿದ ತಕ್ಷಣ ಮಸಾಲೆ ಎಲ್ಲ ಒಂದು ಸ್ವಲ್ಪ ಹೊತ್ತಿದಂಗೆ ಆಗಿಬಿಡ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಯೋಕ್ಕಿಂತ ಮುಂಚೆನೇ ಮಸಾಲೆ ಎಲ್ಲ ಸೇರಿಸ್ಬಿಡ್ಬೇಕು. ಹಂಗೆ ಈಗ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ, ಒಂದು 2-3 ಹಸಿಮೆಣಸಿನ್ಕಾಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ 1 ಬಟ್ಲಾಗುವಷ್ಟು ಬಟಾಣಿಯನ್ನು ಕೂಡ ಇದೇ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ಉಳ್ಳಾಗಡ್ಡಿನೂ ಚೆನ್ನಾಗಿ ಕರ್ದಾವ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಟೊಮ್ಯಾಟೋನ ಸೇರಿಸ್ಕೊಂಡಿದ್ದೀನಿ. ಹುಳಿ ಫ್ಲೇವರ್ ಜಾಸ್ತಿ ಇಷ್ಟ ಆಗ್ತಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಟೊಮ್ಯಾಟೋಗಳನ್ನು ಕೂಡ ನೀವು ಪೇಸ್ಟನ್ನು ಮಾಡಿ ಸೇರಿಸ್ಕೋಬಹುದು. ಇಲ್ಲ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡ್ರು ಕೂಡ ನಡೀತೈತಿ. ಒಂದು ಸ್ವಲ್ಪ ಜಾಸ್ತಿ ಹುಳಿಯಾಗಿ ಇಷ್ಟ ಆಗ್ತಿತ್ತಂದ್ರೆ ಈ ಥರ ಟೊಮ್ಯಾಟೊ ಒಂದು ಸ್ವಲ್ಪ ಜಾಸ್ತಿಯಾಗಿ ಸೇರಿಸ್ಕೊಂಡು ಮಾಡಿದ್ರು ನಡೀತೈತಿ. ನಾನಿಲ್ಲೇ ಸ್ವಲ್ಪ ಮೀಡಿಯಮ್ ಆಗಿರೋಷ್ಟು ಹುಳಿನ ಮಾಡ್ಕೊಂಡಿನಿ. ತೀರಾ ಹುಳಿ ಆಗಿಲ್ಲ, ನಾರ್ಮಲ್ಲಾಗಿ ಟೊಮ್ಯಾಟೊ ರೈಸನ್ನು ಮಾಡ್ಕೊಂಡಿದ್ದೀನಿ. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಇದನ್ನು ಇದೇ ಥರ ಕೈ ಆಡಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಒಗ್ಗರಣೆನೂ ಚೆನ್ನಾಗಿ ಬೆಂದು ಎಣ್ಣೆಯನ್ನು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತೈತಿ. ಈಗ ಒಗ್ಗರಣೆಗೆ ನೀವು ಒಂದು ಸ್ವಲ್ಪ ಖಾರವನ್ನು ಸೇರಿಸ್ಕೊಂಡಿದ್ದೀನಿ. ಕಲರ್ನೂ ಚೆಂದ ಬರ್ತೈತಿ ಖಾರದಿಂದ ಟೊಮ್ಯಾಟೊ ರೈಸಕ್ಕೆ. ಹಂಗೆ ಒಂದು ಸ್ವಲ್ಪ ಖಾರ ಆಗಿನೂ ಆಗ್ತೈತಿ. ಅದಕ್ಕೊಂದು ಸ್ವಲ್ಪ ಖಾರವನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಇಲ್ಲೇ ಅಕ್ಕಿಯನ್ನು ಆಗಲೇ ತೊಳೆದು ನೆನೆಯೋದಕ್ಕೆ ಇಟ್ಟಿದ್ದೆ. ಅದನ್ನು ನೀರೆಲ್ಲ ಕಂಪ್ಲೀಟಾಗಿ ಬಸಿದು ಈ ಥರ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಅಕ್ಕಿಯನ್ನು ನೀವು ಒಂದು ಭಾಳ ಹೊತ್ತು ನೆನೆಸೋ ಅವಶ್ಯಕತೆ ಏನಿಲ್ಲ. ಇಷ್ಟೆಲ್ಲ ಪ್ರಿಪ್ರೇಷನ್ ಆಗೋವರೆಗೂ ಒಂದು 10-15 ನಿಮಿಷ ನೆನೆಸಿದ್ರೆ ಸಾಕು. ಅಕ್ಕಿ ಅನ್ನ ಬಿಡಿಯಾಗಿ ಚೆನ್ನಾಗಿ ಆಗ್ತೈತಿ. ಈಗ ಅಕ್ಕಿಯನ್ನು ಕೂಡ ಮಸಾಲೆ ಜೊತೆ ಸೇರಿಸಿ ಒಂದು 2 ನಿಮಿಷ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ
ಅನ್ನಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ರೆ ಅನ್ನ ಪರ್ಫೆಕ್ಟಾಗಿ ಆಗ್ತೈತಿ. ಅತಿಯಾಗಿ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಅನ್ನ ಒಂದು ಸ್ವಲ್ಪ ಮೆತ್ತಗಾದಂಗೆ ಆಗಿಬಿಡ್ತೈತಿ. ಆಲ್ರೆಡಿ ಅಕ್ಕಿನೂ ನೆನೆದಿರೋದ್ರಿಂದ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಪರ್ಫೆಕ್ಟಾಗಿ ಆಗ್ತೈತಿ. ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಸೇರಿಸಿ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ಸ್ ಹಾಕಿದರೆ ಸಾಕು. ಬೆಸ್ಟ್ ಆ್ಯಂಡ್ ಸೂಪರ್ ಆಗಿರುವಂತಹ ಟೊಮ್ಯಾಟೊ ರೈಸ್ ರೆಡಿ ಆಗ್ತೈತಿ. ಈಗ ವಿಸಿಲ್ ಆಗಿದೆ, ಕುಕ್ಕರ್ ಕೂಡ ಕಂಪ್ಲೀಟಾಗಿ ತಂಪಾಗೈತಿ. ನೋಡ್ತಿರ್ಬೋದು ನೀವು ಎಷ್ಟು ಮಸ್ತಾಗಿರುವಂಥ ಟೊಮ್ಯಾಟೊ ರೈಸ್ ಆಗೈತೆ ಅಂತೇಳಿ. ತಿನ್ನೋದಕ್ಕೂ ಅಷ್ಟು ಟೇಸ್ಟಿಯಾಗಿರ್ತೈತಿ. ಈ ಥರ ಪರ್ಫೆಕ್ಟಾಗಿ ಉದ್ರುದ್ರಾಗಿ ಕರೆಕ್ಟಾಗಿ ಆಗಿರ್ತೈತಿ. ಮಸಾಲೆನೂ ಮಸ್ತ್ ಸ್ಮೆಲ್ ಬರ್ತಿರ್ತೈತಿ. ಭಾರಿಯಾಗಿರುವಂಥ ಟೊಮ್ಯಾಟೊ ರೈಸ್. ಈ ಥರ ಬಿಸಿ ಬಿಸಿ ಟೊಮ್ಯಾಟೊ ರೈಸ್ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡ್ರೆ ಬೆಸ್ಟಾಗಿರ್ತೈತಿ. ಅಥವಾ ತಂಪಾದ್ಮೇಲೆ ಟೊಮ್ಯಾಟೊ ರೈಸ ಒಂದು ಸ್ವಲ್ಪ ರಾಯ್ತ, ಬೆಸ್ಟ್ ಕಾಂಬಿನೇಷನ್ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ.